ನಮಸ್ಕಾರ ವೀಕ್ಷಕರೇ, ಅಶ್ವಬೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಮೊದಲು ಸರ್ಕಾರ ರಚನೆಯಾಗಬೇಕು ಅಂತ ಹೇಳಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ಮೊದಲು ಸರ್ಕಾರ ರಚನೆಯಾಗಬೇಕು, ಮಂತ್ರಿ ಮಂಡಲದ ಬಗ್ಗೆಯೂ ಚರ್ಚೆಯಾಗಬೇಕು. ಇದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಹಲವು ಸಮಸ್ಯೆಗಳು ಇರುತ್ತವೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಯಾಕೆಂದ್ರೆ ಇದು ಅವರ ಹ್ಯಾಟ್ರಿಕ್ ಗೆಲುವಾಗಿದೆ. ಇವತ್ತು NDA ಕೂಟದ್ದು ಇದು ಹ್ಯಾಟ್ರಿಕ್ ಗೆಲುವಾಗಿದೆ. ಅದು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ಬಹಳ ಸಂತೋಷ. ಯಾಕೆಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಆದ ನಂತರ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರೋ ಅವಕಾಶ ಸಿಗ್ತಾ ಇರೋದು ಇವ್ರಿಗೆ ಬಹಳ ಒಳ್ಳೆಯದು. ಸೊ ನಮಗೂ ಕೂಡ ಖುಷಿ. ಯಾಕೆಂದರೆ ಆಲ್ರೆಡಿ ಮೊದಲನೇ ಅವಧಿನಲ್ಲಿ 2ನೇ ಅವಧಿನಲ್ಲಿ ಮಾಡಿದಂಥ ಹಲವಾರು ಅಭಿವೃದ್ಧಿ ಯೋಜನೆಗಳು ಮುಂದುವರಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಇದು ಒಂದು ಉತ್ತಮವಾದಂಥ ಒಂದು ಡೆವಲಪ್ಮೆಂಟ್ ಅಂತ ಅಂದ್ಕೊತೀನಿ. ಅದೇನಾಗಿದೆ, ನನ್ನ ಈ ಸುದೀರ್ಘ ವೈದ್ಯಕೀಯ ವೃತ್ತಿಯಲ್ಲಿ ಮತ್ತು ಹೃದ್ರೋಗ ಚಿಕಿತ್ಸಾ ಕೇಂದ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಮತ್ತು ಹಲವಾರು ಈ ಕ್ಷೇತ್ರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಒಂದು ಹೊಸ ರೂಪುರೇಷವನ್ನು ಕೊಟ್ಟು ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಒಂದು ಚಿರಪರಿತವಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಅವಧಿಯಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಇದೆ, ಮತದಾರರ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂದರೆ ಈಗಲೇ ಕುಮಾರಣ್ಣವರೇ ಸಿಗುತ್ತಾ ಮಂಜಣ್ಣವರೇ ಸಿಗುತ್ತಾ ಅಂತ ಕುಮಾರಸ್ವಾಮಿ ಅವರು ನಿಮ್ಮ ಹೆಸರನ್ನು ಕೂಡ ಪ್ರಪೋಸ್ ಮಾಡಿದ್ದಾರೆ. ಚರ್ಚೆಗಳು ಏನಿದೆ ಸರ್? ಅದೇ ನನಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕೆಂದರೆ ಮೊದಲು ಫಸ್ಟು ಸರ್ಕಾರ ರಚನೆ ಆಗಬೇಕು. ಇದಾದ ನಂತರ ಈ ಕ್ಯಾಬಿನೆಟ್ಟು ಈ ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಆಗುತ್ತೆ ಅನಿಸುತ್ತೆ. ಬಟ್ ಪ್ರಾಥಮಿಕವಾಗಿ ಬಹಳ ಮುಖ್ಯವಾಗಿದ್ದು ಇವಾಗ ಇದು ಸರ್ಕಾರ ರಚನೆ ಆಗಬೇಕು. ಯಾಕೆಂದರೆ ಇದು ಇನ್ನು ಭಾರತದಲ್ಲಿ ಈ ರೀತಿಯಾಗಿ ಪ್ರಧಾನಿ 3ನೇ ಬಾರಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇದೊಂದು ಮರುಕಳಿಸಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರು. ಈ ಬಾರಿ ನರೇಂದ್ರ ಮೋದಿ ಅವರು ಇದೊಂದು ಐತಿಹಾಸಿಕ ಅಂತ ಹೇಳಿ, ಜೊತೆಗೆ ಈ ಬಾರಿ ಸಮ್ಮಿಶ್ರ ಸರ್ಕಾರ ಆಗಿರುವ ಕಾರಣಕ್ಕೆ ಹಲವಾರು ಗೊಂದಲಗಳಿರುತ್ತೆ. ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳಿ ಸಂಸದ ಸಿಎನ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.